ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಐಶ್ವರ್ಯ ಮುತ್ತರಾಜ್. ಇವತ್ತು ನಮ್ಮ ಜೊತೆ ಇದ್ದಾರೆ ಟಗರು ಶಿವ ಅವರು. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಆಡಿಯನ್ಸ್ ಗೊತ್ತಿಲ್ಲ. ಸೊ ನಿಮ್ದೊಂದು ಕಿರು ಪರಿಚಯ. ನನ್ನ ಹೆಸರು ಒಂದು ಶಿವರಾಜ್ ಅಂತ ಹೇಳ್ಬಿಟ್ಟು ಎಲ್ಲರೂ ಬೆಂಗಳೂರಲ್ಲಿ ಟಗರು ಶಿವ ಅಂತ ಹೇಳಿ ಕರೀತಾರೆ. ನಾನು ಹೇಳ್ಬೇಕಂದ್ರೆ ಬೆಂಗಳೂರಲ್ಲಿ ಆಟೋ ಓಡಿಸೋದು, ಆಟೋ ಡ್ರೈವರ್. ಓಕೆ, ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ ಸರ್? ನಾನು ಹೆಚ್ಚು ಕಮ್ಮಿ 18 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ನಾನು 2007ರಲ್ಲಿ ಆಟೋ ಬಂದಿದ್ದು, 2008ರಲ್ಲಿ ಡಿ ಎಲ್ ಮಾಡಿಸಿ ಅಲ್ಲಿಂದ ಇಲ್ಲಿವರೆಗೂ ಆಟೋನೇ ಓಡಿಸ್ತಾ ಇದ್ದೀನಿ. ಓಕೆ ಓಕೆ, ಗುಡ್. ಸೊ ನೀವು ಡ್ರೈವರ್ ಆಗಬೇಕು ಅಂತಲೇ ಯಾಕೆ ಅನ್ಕೊಂಡ್ರಿ? ಬೇರೆ ಅಷ್ಟು ಪ್ರೊಫೆಷನ್ ಇದ್ರು ಕೂಡ ಡ್ರೈವರ್ ಅಂತಾನೆ ಯಾಕೆ ಚೂಸ್ ಮಾಡ್ಕೊಂಡ್ರಿ? ನಾನೇನು ಡ್ರೈವರ್ ಆಗಬೇಕು ಅಂದ್ಕೊಂಡಿದ್ದಿಲ್ಲ. ಏನೋ ಹಿಂಗೆ ಸುಮ್ಮನೆ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಂಗೆ ಅಲ್ಲಿ ಸಂಬಳ ಕಮ್ಮಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಆಟೋ ನಮ್ಮ ಸ್ನೇಹಿತರು ಹೇಳಿದ್ರು ಅಂತ ಹೇಳ್ಬಿಟ್ಟು ಆಟೋ ಬಂದಿದ್ದು. ಓಕೆ, ಸೊ ನೀವು ಆಟೋ ಓಡಿಸ್ಬೇಕಾದ್ರೆ ನೀವು ಯಾವ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಿದ್ದೀರಾ? ಆಟೋದಲ್ಲಿ ತುಂಬಾ ಜನ ಕಸ್ಟಮರು ಒಳ್ಳೆಯವ್ರು ಬರ್ತಾರೆ, ಕೆಟ್ಟವ್ರು ಬರ್ತಾರೆ, ತುಂಬಾ ಪ್ರೀತಿಯಿಂದ ಮಾತಾಡ್ಸೋರು ಇರ್ತಾರೆ, ತುಂಬಾ ಕೆಟ್ಟದಾಗಿ ಮಾತಾಡೋಂಥವ್ರು ಇರ್ತಾರೆ. ಅಂತೆಲ್ಲ ಫೇಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ, ಸೊ ನೀವು ಆಟೋ ಓಡಿಸುವಾಗ ನೀವು ನಿಮಗಾಗ್ಲಿ ಅಥವಾ ಕಸ್ಟಮರ್ಸ್ಗಾಗ್ಲಿ ತಗೊಳ್ಳೋಂಥ ಸೇಫ್ಟಿ ಪ್ರಿಕಾಷನ್ಸ್ ಏನಾಗಿರ್ಬೋದು ಸರ್? ಇವಾಗ ಏನಾದರೂ ಒಂದು ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಇದೆ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ಸ್ಗಳಾಗೋತಾರೆ ಅಂದರೆ ಮುಂಚೆ ನೀವು ಸೇಫ್ಟಿ ಪ್ರಿಕಾಷನ್ಸ್ ಅಂತ ಏನೇನು ತಗೊಳ್ತೀರಾ? ಸೇಫ್ಟಿ ಅಂತ ಏನು ತಗೊಳಕ್ಕಾಗಲ್ಲ ಮೇಡಮ್. ಸೇಫ್ಟಿ ಅಂತ ಏನಿರ್ತದೆ ಅಲ್ಲಿ ಮುಂದೆ ಆಗಂಥದ್ದು ನಮಗೇನು ಕನ್ಸೆಪ್ಟ್ ಬಿದ್ದಿರ್ತದೆ. ಏನು ಇರುತ್ತೋ ಮೊದಲು ಏನಿದೆ ಗಾಡಿನ ಹೋಗ್ಬೇಕಾದ್ರೆ ನಮ್ಮಲ್ಲಿ ಏನೇನು ಇದೆ ಅಂತಂದ್ರೆ ಬ್ರೇಕ್ ಚೆನ್ನಾಗಿರ್ತದ, ಇಂಜಿನಲ್ಲಿ ಆಯಿಲ್ ಇದೆಯಾ ಗಾಡೀಲಿ, ಎಲ್ಲ ಕಂಡೀಷನ್ ನೋಡ್ಕೊಂಡು ನಾನು ಹೊರಗಡೆ ಗಾಡಿ ತಗೋಬೇಕಾಗಿರ್ತದೆ. ಸೊ ನೀವು ಡ್ರೈವರ್ ಆಗಿ ಕೆಲಸ ಮಾಡೋ ರೀತಿನ ಈ ಟೆಕ್ನಾಲಜಿ ಬಂದು ಹೇಗೆ ಬದಲಾಯಿಸ್ತು ಅಂತ ನಿಮ್ಗೆ ಅನ್ಸುತ್ತೆ? ಅಥವಾ ಏನು ಚೇಂಜಸ್ ಆಗಿದೆಯಾ? ಚೇಂಜಸ್ ಅಂದ್ರೆ ತುಂಬಾ ಜನಗಳು ಇದನ್ನ ನಾವು ಇದು ಮಾಡ್ಕೊಂಡಿದ್ವಿ. ಚೇಂಜಸ್ ಏನಂತಂದ್ರೆ ತುಂಬಾ ಜನಗಳು, ಹೊಸ ಜನಗಳ ಪರಿಚಯ. ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹತ್ತಾರೆ, ಇಳಿತಾರೆ. ಅವ್ರು ಹೇಳ್ಕೊಳ್ಳೋಂಥ ಕೆಲವೊಬ್ರು ನೋವುಗಳನ್ನ ಹೇಳ್ಕೊಂತಾರೆ, ಕೆಲವೊಬ್ರು ಬೈದು ಜಗಳ ಮಾಡಿ ಹೋಗ್ತಾರೆ. ತುಂಬಾ ಅನುಭವಗಳಾಗುತ್ತೆ ಆಟೋದಲ್ಲಿ. ಆಟೋ ಅಂತಲ್ಲ, ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗೋ ಅನುಭವಗಳು ತುಂಬಾ ಇದೆ. ಅದು ಯಾವ ಇದರಲ್ಲೂ ಅನುಭವ ಆಗಕ್ಕೆ ಸಾಧ್ಯನೇ ಇಲ್ಲ. ಆ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಂತದ್ದು ತುಂಬಾ ಅನುಭವಗಳಾಗುತ್ತೆ. ಓಕೆ, ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಡ್ರೈವಿಂಗ್ ಕೆಲಸ ಸ್ಟಾರ್ಟ್ ಮಾಡಿದಾಗ ಇದ್ದಂತಹ ಪರಿಸ್ಥಿತಿ ಅಥವಾ ಇವಾಗಿರುವಂತಹ ಪರಿಸ್ಥಿತಿಗೆ ಏನ್ ವ್ಯತ್ಯಾಸ ಇದೆ? ಅವಾಗ ರೂಟ್ ಗೊತ್ತಿರ್ಲಿಲ್ಲ, ಯಾವ ಕಡೆ ಹೋಗ್ಬೇಕು. ಈಗ ಇಲ್ಲಿಂದ ಬನಶಂಕರಿ ಹೋಗ್ಬೇಕು ಅಂತಂದ್ರೆ ಮ್ಯಾಪ್ ಹಾಕೊಂಡು ಹೋಗ್ಬೇಕಿತ್ತು. ಮ್ಯಾಪ್ ಇರ್ಲಿಲ್ಲ ಬಿಡಿ. ಯಾರನ್ನ ಕೇಳ್ಕೊಂಡು ಇಲ್ಲಿ ಹೋಗ್ಬೇಕು, ಎಷ್ಟು ದೂರ ಬಾಡಿಗೆ ಹೊಡೋದು ಅಷ್ಟು ದೂರ ವಾಪಸ್ ಖಾಲಿ ಬರ್ಬೇಕಿತ್ತು. ಈಗ ಅಂದ್ರೆ ಎಲ್ಲ ಕಡೆ ರೂಟ್ ಗೊತ್ತಿದೆ. ಎಲ್ಲೇ ಹೋದ್ರೂ ಬಾಡಿಗೆ ದುಡ್ಕೊಂಡ್ ಬರ್ತೀನಿ, ಮನೆ ಕಡೆ ಹೋಗ್ತೀನಿ, ಯಾವ ಟೈಮ್ ಹೋದ್ರೆ ಯಾವ ಕಡೆ ಹೋದ್ರೆ ಬಾಡಿಗೆ ಸಿಗುತ್ತೆ ಅನ್ನೋದು ನನಗೆ ಬದಲಿಸಿದೆ. ಸೊ ಇಷ್ಟು ವರ್ಷ ನೀವು ಡ್ರೈವರ್ ಆಗಿ ಕೆಲಸ ಮಾಡಿದ್ರು ಕೂಡ ಇವತ್ತಿಗೂ ಡ್ರೈವರ್ ಆಗಿ ಉಳಿಯೋದಕ್ಕೆ ಕಾರಣ ಏನು ಸರ್? ಡ್ರೈವರ್ ಆಗಿ ಉಳಿಬೇಕು ಅಂತ ಏನಿಲ್ಲ, ಡ್ರೈವರ್ ಆಗ್ಬೇಕು. ಈಗ ಬೇರೆ ಕೆಲಸ ಮಾಡೋದಕ್ಕೆ ನನಗೇನು ಗೊತ್ತಿಲ್ವಲ್ಲ, ಸುಮಾರು ಕೆಲಸಗಳಿದೆ ಕೈಲಿ. ಜೊತೆಗೆ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಹೋಟ್ಲಲ್ಲೂ ಕೆಲಸ ಮಾಡ್ತೀನಿ ಪಾರ್ಟ್ ಟೈಮಲ್ಲಿ, ಒಂದು ಟೈಮಲ್ಲಿ. ಅದನ್ನು ಮುಗಿಸ್ಕೊಂಡು ಇದು ಆಟೋನು ಮಾಡ್ತೀನಿ. ಇದನ್ನೇ ಮಾಡಬೇಕು ಅಂತ ಏನಿಲ್ಲ. ಯಾವ ಕೆಲಸದ ಮೇಲೆ ನನಗೆ ಒಲವು ಜಾಸ್ತಿ ಇರ್ತದೆ ಅದನ್ನು ಮಾಡ್ತೀನಿ. ಸೊ ನೀವು ಮಾಡ್ತಿರೋ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಏನಾದ್ರು ಕೊರತೆ ಇದೆ ಅಂತ ಅನ್ಸುತ್ತಾ, ಅಥವಾ ಇದ್ರೆ ಏನಾದ್ರು? ಇಂಪ್ರೂವ್ಮೆಂಟ್ ಏನಿಲ್ಲ, ನಾವು ಕಷ್ಟಪಟ್ಟು ದುಡಿದ್ರೆ ಇಂಪ್ರೂವ್ಮೆಂಟ್ ಕಾಣ್ಬೋದು. ಒಂದು ಫ್ರೆಂಡ್ಸ್ಗಳು ಸವಾಸ ಬಿಡಬೇಕು, ಕರೆಕ್ಟ್ ಕಡೆ ಹೋಗ್ಬೇಕು. ಮತ್ತೆ ನಾವು ಹೇಗೆ ಕಸ್ಟಮರ್ ಹತ್ರ ಮಾತಾಡ್ಕೊಂಡು ಪ್ರೀತಿಯಿಂದ ಮಾಡ್ತಾರೆ. ಈಗ ಕೆಲವೊಬ್ರು ಕಸ್ಟಮರ್ ದುಡ್ಡುಗಳು ಕೇಳಿದ್ರೆ ಎಕ್ಸ್ಟ್ರಾ ಕೊಡಲ್ಲ ಅಂತೆಲ್ಲ ಕೇಳ್ಬೋದು, ಅವರೇ ಕೊಡ್ತಾರೆ. ನಾವು ಯಾವ ತರ ಪ್ರೀತಿಯಿಂದ ಕರ್ಕೊಂಡೋಗಿ ಅವ್ರನ್ನ ಬಿಡ್ತೀವೋ ಅವರೇ ದುಡ್ಡನ್ನ ಜಾಸ್ತಿ ಕೊಡ್ತಾರೆ. ನಮ್ಗೆ ತುಂಬಾ ಸರಿ ಅನುಭವ ಆಗೈತೆ. ಕೆಲವೊಬ್ರು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೊಡಲ್ಲ, ನಾವೇನು ಕೇಳಕ್ ಹೋಗಲ್ಲ. ಅವ್ರೇನ್ ಮಾಡ್ತಾರೆ, ಕೊಡೋದೇ. ಕೆಲವೊಬ್ರು ಕೊಡಲ್ಲ, ಕಿರಿಕ್ ಮಾಡ್ತಾರೆ. 10 ರೂಪಾಯಿ ಕಮ್ಮಿ ಅಂತಾನು ಕಿರಿಕ್ ಮಾಡ್ತಾರೆ. ಕೆಲವೊಬ್ರು ಜಾಸ್ತಿನೂ ಕೊಟ್ಟೋಗ್ತಾರೆ. ನಾವು ಕಸ್ಟಮರ್ ಹತ್ರ ಯಾವ ತರ ನಡ್ಕೊಂತೀವೋ ಅದ್ರ ಮೇಲೆ. ಕ್ಯಾಬ್ ಕಂಪನೀಸ್ಗೆ ಬಂದ ಹೊಸದ್ರಲ್ಲಿ ಡ್ರೈವರ್ಸ್ ಗಳಿಗೆ ಒಂದಷ್ಟು ಲಾಭಗಳಾಯಿತು. ಸೊ ಆ ಲಾಭಗಳೇನೇನು? ಲಾಭ ಅಂತಂದ್ರೆ ಕೆಲವೊಂದು ಫಸ್ಟ್ ಟೈಮ್ ಇನ್ಸೆಂಟಿವ್ಗಳು ಅಂತ ಕೊಟ್ರು. ದುಡ್ಡುಗಳು ಇಷ್ಟು ಬಾಡಿಗೆ ಹೊಡೆದ್ರೆ ಇಷ್ಟು ದುಡ್ಡು ಬರುತ್ತೆ, ಒಂದು ಬಾಡಿಗೆ ಡ್ರಾಪ್ ಮಾಡಿದ್ರೆ ಇದು ಅಂತ. ಈಗ ಅವೆಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಫಸ್ಟ್ ಅವಾಗ ಕೊಟ್ಟರು, ಇವಾಗ ತಗೊಂತಾ ಇದ್ದಾರೆ ನಮ್ಮ ಹತ್ರ. ಡಬಲ್ ತಗೊಂತಾರೆ. ಆಗ ಸ್ವಲ್ಪ ಕೊಟ್ಟರು, ಈಗ ಡಬಲ್ ತಗೊಂತಾ ಇದ್ದಾರೆ ಅಷ್ಟೇ. ಈಗ ನಿಲ್ಸೋದಕ್ಕೆ ಕಾರಣ ಏನಾಗಿರ್ಬೋದು ನಿಮ್ಮ ಪ್ರಕಾರ? ನಿಲ್ಸೋದಿಗೆಲ್ಲ ಕಾಂಪಿಟೇಷನ್ ಜಾಸ್ತಿ ಆಯ್ತಲ್ಲ. ಈಗ ಒಂದು ಆಪ್ ಇತ್ತು, ಊಬರು, ಓಲಾ, ಡಬ್. ಈಗ 4-5 ಬಂದಿದೆ. ಕಾಂಪಿಟೇಷನ್ ಜಾಸ್ತಿ ಇದ್ದಾಗ ಒಬ್ರು 0% ಕಮಿಷನ್, ಒಬ್ರು 10% ಆದರೆ ತಗೊಂತಾ ಇರ್ತಾರೆ. ಸರ್, ಆಪ್ಗಳು ಬರೋದಕ್ಕಿಂತ ಮುಂಚೆ ನಿಮ್ಮ ದುಡಿಮೆ ಹೇಗಿತ್ತು? ಅದು ಬಂದ ಮೇಲೆ ಹೇಗೆ ಬದಲಾಯಿತು? ಆಪ್ಗಳು ಬರೋಕ್ಕಿಂತ ಮುಂಚೆ ನಾವು ಕಸ್ಟಮರ್ ಬಂದು ನಮ್ಮನ್ನ ಹುಡ್ಕೊಂಬರೋರು. ಆಪ್ಗಳು ಬಂದ್ಮೇಲೆ ಈಗ ನಾವು ಕಸ್ಟಮರ್ನ ಹುಡ್ಕೊಂಡು ಹೋಗೋಂಗಾಗಿದೆ. ಅವಾಗ ಇವಾಗಿರೋ ವ್ಯತ್ಯಾಸ ಅಷ್ಟೇ. ಓಕೆ, ಕ್ಯಾಬ್ ಕಂಪನೀಸ್ ಬಂದ ಹೊಸದ್ರಲ್ಲಿ ಒಂದಷ್ಟು ಆಪರ್ಚುನಿಟೀಸ್ನ ಕೊಟ್ಟರು, ಒಂದಷ್ಟು ಲಾಭಗಳನ್ನ ಕೊಟ್ಟರು. ಸೊ ಆ ಲಾಭಗಳು ಏನೇನು? ಆಗ ತುಂಬಾ ಇನ್ಸೆಂಟಿವ್ಗಳು ಕೊಡೋರು. ಆಗ ಗೊತ್ತಿಲ್ಲದೆ ನಾವು ಏನಕ್ಕೂ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಬಾಡಿಗೆಗಳನ್ನ ಹೊಡೆವು. ಅದು ಇನ್ಸೆಂಟಿವ್ ಜಾಸ್ತಿ ಬರ್ತಾ ಇತ್ತು. ಆದ್ರೆ ಇವಾಗ ಗೊತ್ತಾಗಿಲ್ಲ, ಈಗ ನಮ್ಮ ಹತ್ರನೇ ಡಬಲ್ ತಗೊಂತಾ ಇದ್ದಾರೆ. ಓಕೆ,
ಓಕೆ, ಅದು ನಿಲ್ಸೋದಕ್ಕೆ ಕಾರಣ ಏನು ಸರ್ ನಿಮ್ಮ ಪ್ರಕಾರ? ಏನು ನಿಲ್ಲಿಸಿದ್ರು ಅದನ್ನ ಅವ್ರನ್ನೇ ಕೇಳಬೇಕು. ಬಟ್ ಅದೇನು ನಿಲ್ಲಿಸಿದ್ರು ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮ ಹತ್ರ ಅಂತೂ ಕಮಿಷನ್ಗಳಂತೂ ಕಸ್ಟಮರ್ ಹತ್ರ ತಗೊಂತಿರ್ತಾರೆ, ಇತ್ತಗಡೆ ನಮ್ಮ ಹತ್ರ ತಗೊಂತಿರ್ತಾರೆ. ಕ್ಯಾಬ್ ಕಂಪನೀಸ್ಗಳ ಜೊತೆ ಟೈಅಪ್ ಆದ್ಮೇಲೆ ಸೊ ನೀವು ಎದುರಿಸಿದಂತ ಪ್ರಾಬ್ಲಮ್ಗಳು ಏನೇನು ಟೈಅಪ್ ಆದ ನಂತರ? ಅಂದ್ರೆ ಕೆಲವೊಂದು ಕಸ್ಟಮರ್ಗಳು ಕಿರಿಕ್ ಮಾಡಿದಾಗ ಫೋನ್ ಮಾಡಿದಾಗ ರೆಸ್ಪಾನ್ಸ್ ಮಾಡಲ್ಲ ಸರಿಯಾಗಿ. ಏನಾದ್ರು ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ಫೋನ್ ಮಾಡಿದ್ರೆ ಅದು ರೆಸ್ಪಾನ್ಸ್ ಮಾಡಲ್ಲ. ಈ ಒಂದ್ಸಲಿ ಬಿಲ್ಗಳು ಜಾಸ್ತಿ ಇಲ್ಲಿಂದ ಅಲ್ಲಿ ಹೋಗಿರ್ತೀವಿ, ಆಪಲ್ ಬಿಲ್ಲು, ಆ ಬಿಲ್ ತೋರಿದಾಗ ಇಲ್ಲಿಗೆ ಯಾಕೆ ಇಷ್ಟ ಆಯ್ತು, ಕಮಿಷನ್ ಅವ್ರು ತಗೊಂಡಿರ್ತಾರೆ. ಆ ಟೈಮಲ್ಲಿ ನಮ್ಮನ್ನ ಕೇಳ್ತಾರೆ, ಏನಕ್ಕೆ ಇಲ್ಲಿಂದ ಅಲ್ಲಿಗೆ 80 ರೂಪಾಯಿ ಆಗಬೇಕು, 120 ರೂಪಾಯಿ ತಗೊಂಡಿರ್ತಾರೆ. ತಗೊಂಡಿರೋದು ಅವರು, ಕೆಟ್ಟ ಹೆಸರು ಬರೋದು ನಮ್ಮ ಮೇಲೆ ಆಧಾರ ಆಗುತ್ತೆ. ನಾರ್ಮಲ್ ಎಂಪ್ಲಾಯೀಸ್ಗಿಂತ ನೀವು ಜಾಸ್ತಿ ಕೆಲಸ ಮಾಡಿದ್ರು ಸಹ ನಿಮ್ಮ ಖರ್ಚು ವೆಚ್ಚಗಳನ್ನ ನೀವು ನೋಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಯಾಕೆ ಅನ್ಸುತ್ತೆ ನಿಮಗೆ? ಎಲ್ಲಿ ಈ ಬೆಂಗಳೂರು ಜೀವನದಲ್ಲಿ ಹೆಂಗ್ ನೋಡ್ಕೊಳಕ್ಕಾಗುತ್ತೆ ಮೇಡಮ್, ತುಂಬಾ ಕಷ್ಟ. ಈಗ ಎಷ್ಟು ನಮ್ದು ಹೆಂಗ್ ಗೊತ್ತಾ, ನಮ್ದು ಆಟೋ ಜೀವನ ಚಕ್ರ ಹೆಂಗೆ ಅಂದ್ರೆ, ಮುಂದೆ ವೀಲ್ ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಹಿಂದೆ ವೀಲು ಖರ್ಚು ಮಾಡ್ಕೊಂಡು ಬರ್ತಾ ಇರ್ತದೆ. ಸಂಪಾದನೆ ನಾವು ಎಷ್ಟು ಮಾಡ್ತೀವಿ ಅದಕ್ಕಿಂತ ಡಬಲ್ ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ಕೇಬಲ್, ಪ್ರತಿಯೊಂದೂ. ಈಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ತುಂಬಾ ಕಷ್ಟ. ಸುಮ್ಮನೆ ಹೇಳ್ತೀವಿ ನಾವು, ಈಗ 1,000 2,000 ಸಂಪಾದನೆ ಮಾಡಿದೆ, ಮಿನಿಮಮ್ 1,000 ಸಂಪಾದನೆ ಮಾಡ್ತಾರೆ ಒಬ್ಬ ಆಟೋ ಡ್ರೈವರ್ ಅಂತಂದ್ರೆ ಅದ್ರ ಹಿಂದೆ ಎಷ್ಟು ಖರ್ಚು ಇರ್ತದೆ. ಗ್ಯಾಸ್ ಏನು, ಟೈರ್ ಏನು, ಮೆಕ್ಯಾನಿಕ್ ಕೆಲಸ ಏನು, ಪ್ರತಿಯೊಂದೂ ಇದ್ದೇ ಇರ್ತದೆ. ಖರ್ಚುಗಳು ಜಾಸ್ತಿ. ನಾವು ಈಗ ಒಂದು ಕಡೆ ಖರ್ಚು ಮಾಡ್ಬೇಕು ಅಂತಂದ್ರೆ ಊಟ ಮಾಡೋಕೆ ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲುಗಳಲ್ಲಿ ಊಟ ಮಾಡೋಕ್ಕಾಗಲ್ಲ. ನಮ್ಮ ತಕ್ಕನಂತೆ ರೇಂಜ್ಗೆ ಒಂದು ಚಿಕ್ಕ ಹೋಟ್ಲು, ಫುಟ್ಪಾತು ಅಂತ ಕಡೆ ಊಟ ಮಾಡ್ಕೊಂಡು ಅದೇಂಗೋ ಜೀವನ ನಡೀತಾ ಇರ್ತದೆ. ಏನ್ ಸರ್, ನಾವು ಸಿನಿಮಾದಲ್ಲೆಲ್ಲ ನೋಡಿಲ್ವಾ, ಒಂದು ಆಟೋ 100 ಆಟೋ ಆಗುತ್ತೆ, ಒಂದು ಬಸ್ 100 ಬಸ್ ಆಗುತ್ತೆ. ಸೊ ನೀವ್ಯಾಕೆ ಆಗಲ್ಲ ಅನ್ಕೊಂತೀರಾ? ಏನ್ ಮೇಡಮ್, ಸೂರ್ಯವಂಶ ಪಿಕ್ಚರ್ ಎಷ್ಟಲ್ಲಿ ನೋಡಿದ್ರಿ? 10 ಸಲ ನೋಡಿರ್ತೀನಿ. ಅದ್ ನೋಡಿ ಪ್ರಶ್ನೆ ಕೇಳ್ತಿದ್ದೀರಾ? ಒಂದ್ ಆಟ 100 ಆಟ ಆಗೋದು ಆಗಿನ ಕಾಲದಲ್ಲಿ. ಈಗ 100 ಆಟ ಬೇಕಾದ್ರೆ ಒಂದ್ ಆಟ ಆಗುತ್ತೆ. ಆ ಒಂದ್ ಆಟ ನಾವು 100 ಆಟ ಒಂದ್ ಆಟ ತಗೋತೀನಿ ಅನ್ಕೊಳ್ಳಿ, ಅದನ್ನ ಬಾಡಿಗೆ ಬಿಟ್ರೆ ಇನ್ನೊಂದು ಅವ್ರನ್ನ ಕರ್ಕೊಂಬರಕ್ಕೆ ಇನ್ನೊಂದು 3 ಆಟಕ್ಕೆ ಗ್ಯಾಸ್ ಹಾಕ್ಸಿ ಕಳ್ಸ್ಬೇಕು ಅವ್ರು ನೋಡಿಕೊಂಬರಕ್ಕೆ. ಆ ತರ ಆಗಿದೆ. ಈಗ ಎಲ್ಲ ನಂಬಿಕೆ ಇಲ್ಲ ಮೇಡಮ್. ಈಗ ಡ್ರೈವರ್ಗಳನ್ನ ನಂಬಿ ಆಟೋಗಳನ್ನ ಕೊಡೋದು ನಂಬಿಕೆ ಇಲ್ಲ. ಕೆಲಸಗಳು ಸರಿಯಾಗಿ ಕೊಡಲ್ಲ. ಅದರಿಂದ ಸುಮಾರು ಜನ ಓನರ್ಗಳ ಸಮಸ್ಯೆಗಳಿದೆ. ಆಪ್ ಬೇಸ್ಡ್ ಕಂಪನಿಗಳ ಬಗ್ಗೆ ಒಟ್ಟಾರೆ ನಿಮ್ಮ ಅಭಿಪ್ರಾಯ ಏನು? ಮುಂದೆ ಟ್ಯಾಕ್ಸಿ ಇಂಡಸ್ಟ್ರಿ ಹೇಗೆ ಬದಲಾಗಬಹುದು? ಹೇಗೆ ಬದಲಾಗಬೇಕು ಅಂತಂದ್ರೆ, ಕಮಿಷನ್ಗಳನ್ನ ಜಾಸ್ತಿ ತಗೊಂತ ಇದಾರೆ, ಅದನ್ನ ಕಮ್ಮಿ ಮಾಡ್ಕೊಬೇಕು. ಏನಕ್ಕೆ ಕಸ್ಟಮರ್ಗೆ ಒಳ್ಳೆ ತರ ನಾವು ಸರ್ವಿಸ್ ಕೊಡ್ಬೇಕು ಅಂತಂದ್ರೆ ಅವ್ರು ನಮ್ಮ ಮೇಲೆ ಕಿರಿಕ್ ಮಾಡ್ತಾರಲ್ವಾ, ಅದೆಲ್ಲ ಕಮ್ಮಿ ಮಾಡ್ಕೊಂಡ್ರೆ ನಾವು ಪ್ರೀತಿಯಿಂದ ಸರ್ವಿಸ್ ಕೊಡ್ಬೋದು. ಡ್ರೈವರ್ಸ್ ಗಳ ಪರವಾಗಿ ಸರ್ಕಾರಕ್ಕೆ ನಿಮ್ಮ ಮನವಿ ಏನು? ಒಂದು ಮೇಡಮ್, ನೈಟ್ 10 ಗಂಟೆಯಿಂದ ರಾತ್ರಿ ಬೆಳಗಿನ ಜಾವ 6 ಗಂಟೆವರೆಗೆ ಕ್ಯಾಮ್ರಾಗಳನ್ನ ಆಫ್ ಮಾಡಬೇಕು. ಏನಕ್ಕೆ ಅಂದ್ರೆ ಅದು ಫೋಟೋ ಹೊಡೆದು ಒಂದು ಫೈನ್ ಬಂದು 500 ರೂಪಾಯಿ ಮೇಡಮ್. ನಾವು ಬೆಳಗಿನ ಸಂಜೆವರೆಗೆ ದುಡಿದೆಲ್ಲ ನೈಟ್ ಎಲ್ಲ ದುಡಿಮೆ ಮಾಡೋಂಥವ್ರು ಅದನ್ನ ಒಂದು ಸಿಗ್ನಲ್ ಜಂಪ್ ಮಾಡ್ತು ಅಂತಂದ್ರೆ 500 ರೂಪಾಯಿ ಫೈನ್ ಕಟ್ಬೇಕಾಗುತ್ತೆ. ಅದನ್ನ ಫಸ್ಟ್ ಬಿಡಬೇಕು. ಆಮೇಲೆ ತುಂಬಾ ಕೇಸ್ಗಳು ಜಾಸ್ತಿ ಆಗ್ತವೆ, ದಿನಕ್ಕೆ ರೈಟ್ಗಳನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಅದನ್ನ ಕಮ್ಮಿ ಮಾಡ್ಬೇಕು ಅಂತ ನಾನು ಅವ್ರ ಹತ್ರ ಮನವಿ ಮಾಡ್ಕೊಂತೀನಿ ಅಷ್ಟೇ. ಕೊನೆಯದಾಗಿ ಡ್ರೈವರ್ಸ್ ಗಳಿಗೆ ನಿಮ್ಮ ಕಿವಿ ಮಾತೇನು? ಅವರ ದುಡಿಮೆ ಹೆಚ್ಚಿಸ್ಕೊಳ್ಳೋಕೆ ನಿಮ್ಮ ಸಜೆಷನ್ಸ್ ಏನೇನು? ಒಂದು ಮೇಡಮ್, ಕರೆಕ್ಟ್ ಕಡೆ ಹೋಗ್ಬೇಕು. ಇನ್ನೊಂದು ಡಿಮ್ಯಾಂಡ್ ಮಾಡಬಾರ್ದು. ಯಾಕಂದ್ರೆ ನಮ್ಮ ಹತ್ರ ಇನ್ನೊಬ್ಬರ ಹತ್ರ, ಈಗ ನಾವೊಬ್ಬ ಕಸ್ಟಮರ್ ಆಗಿ ಯೋಚನೆ ಮಾಡಬೇಕು ಅಂತಂದ್ರೆ, ನಾವೀಗ ಆಟೋ ಡ್ರೈವರ್ ಆಗ್ಬಿಟ್ಟು ಒಬ್ಬ ಪ್ಯಾಸೆಂಜರ್ ಆಗಿ ಯೋಚನೆ ಮಾಡ್ತಂದ್ರೆ ನಮ್ಮ ಹತ್ರ ದುಡ್ಡು ಇರ್ತಿರಲ್ವಾ. ನಾವೇ ಇಲ್ಲಿಂದ 30 ರೂಪಾಯಿ ಇಲ್ಲದೆ 50 ರೂಪಾಯಿ ಕಳೆದಾಗ 20 ರೂಪಾಯಿ ಜಾಸ್ತಿನ ಅಷ್ಟು ಕೊಟ್ಟಿರ್ಬೇಕಂದ್ರೆ ನಮ್ಮ ಫ್ಯಾಮಿಲಿ ಕಳ್ಸ್ಬೇಕಾದ್ರೆ ಯೋಚನೆ ಮಾಡ್ತೀವಿ. ಅದನ್ನ ಡಿಮ್ಯಾಂಡ್ ಮಾಡೋದು ಬಿಡಬೇಕು. ಪ್ರೀತಿದ ಕೊಡ್ತಾರೆ. ಅದನ್ನ ಬಿಟ್ಟು ಕರೆಕ್ಟ್ ಕಡೆ ಹೋಗ್ಬೇಕು. ಒಂದು ಟೇಬಲ್ ಇಟ್ಕೊಬೇಕು. ಈ ಟೈಮಿಂದ ಈ ಟೈಮ್ಗೆ ಹೋದ್ರೆ ದುಡಿಮೆ ಮಾಡ್ತೀನಿ, ಅಲ್ಲಿವರೆಗೆ ಕರೆಕ್ಟ್ ಕಡೆ ಹೋಗ್ಬೇಕು. ಇನ್ನೊಂದು ಫ್ರೆಂಡ್ ಸರ್ಕಲ್ನ ಕಮ್ಮಿ ಮಾಡಬೇಕು. ಇದಿಷ್ಟು ಮಾಡ್ತಂದ್ರೆ ಆರಾಮಾಗಿ ದುಡಿಮೆ ಮಾಡ್ಕೊಂಡು ನಮ್ಗೆ ಹೊಟ್ಟೆ ಎಷ್ಟು ತುಂಬುತ್ತೋ ಅಷ್ಟು ಊಟ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ತುಂಬಾನೇ ಖುಷಿ ಆಯ್ತು ಸರ್. ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನೀವು ನಮ್ಮೊಬ್ಬ ಆಟೋ ಡ್ರೈವರ್ನ ಕರೆದು ಇಂಟರ್ವ್ಯೂ ಮಾಡಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು. ಟಗರು ಶಿವ ಜೊತೆ ಐಶ್ವರ್ಯ ಮುತ್ತುರಾಜ್. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಐಶ್ವರ್ಯ ಮುತ್ತುರಾಜ್. ಇವತ್ತು ನಮ್ಮ ಜೊತೆ ಇದ್ದಾರೆ ಟಗರು ಶಿವ ಅವರು. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಕ್ಯಾಬ್ ಕಂಪನೀಸ್ಗೆ ಬಂದ ಹೊಸದ್ರಲ್ಲಿ ಡ್ರೈವರ್ಸ್ಗಳಿಗೆ ಒಂದಷ್ಟು ಲಾಭಗಳಾಯಿತು. ಸೊ ಆ ಲಾಭಗಳೇನೇನು? ಲಾಭ ಅಂತ ಅಂದ್ರೆ ಕೆಲವೊಂದು ಫಸ್ಟ್ ಟೈಮ್ ಇನ್ಸೆಂಟಿವ್ಗಳು ಅಂತ ಕೊಟ್ಟರು. ದುಡ್ಡುಗಳು ಇಷ್ಟು ಬಾಡಿಗೆ ಹೊಡೆದ್ರೆ ಇಷ್ಟು ದುಡ್ಡು ಬರುತ್ತೆ, ಒಂದು ಬಾಡಿಗೆ ಡ್ರಾಪ್ ಮಾಡಿದ್ರೆ ಇದು ಅಂತ. ಈಗ ಅವೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಅವಾಗ ಕೊಟ್ಟರು, ಇವಾಗ ತಗೊತಾ ಇದ್ದಾರೆ. ನಮ್ಮ ಹತ್ರ ಡಬಲ್ ತಗೊತಾರೆ. ಆಗ ಸ್ವಲ್ಪ ಕೊಟ್ಟರು, ಈಗ ಡಬಲ್ ತಗೊತಾ ಇದ್ದಾರೆ ಅಷ್ಟೇ. ಈಗ ನಿಲ್ಸೋದಕ್ಕೆ ಕಾರಣ ಏನಾಗಿರ್ಬೋದು ನಿಮ್ಮ ಪ್ರಕಾರ? ನಿಲ್ಸೋದಕ್ಕೆಲ್ಲ ಕಾಂಪಿಟೇಷನ್ ಜಾಸ್ತಿ ಆಯ್ತಲ್ಲ. ಈಗ ಒಂದು ಆಪ್ ಇತ್ತು, ಊಬರ್, ಓಲಾ, ರೆಡಾಪ್. ಈಗ 4 ಸರ್, ಆಪ್ಗಳು ಬರೋದಕ್ಕಿಂತ ಮುಂಚೆ ನಿಮ್ ದುಡಿಮೆ ಹೇಗಿತ್ತು? ಅದು ಬಂದ ಮೇಲೆ ಹೇಗೆ ಬದಲಾಯಿತು? ಆಪ್ಗಳು ಬರೋಕ್ಕಿಂತ ಮುಂಚೆ ನಾವು ಕಸ್ಟಮರ್ ಬಂದು ನಮ್ಮನ್ನ ಹುಡ್ಕೊಂಬರೋರು. ಆಪ್ಗಳು ಬಂದ್ಮೇಲೆ ಈಗ ನಾವು ಕಸ್ಟಮರ್ನ ಹುಡ್ಕೊಂಡು ಹೋಗಾಗಿದೆ. ಅವಾಗ ಹೋಗಿರೋ ವ್ಯತ್ಯಾಸ ಅಷ್ಟೇನೆ. ಓಕೆ. ಕ್ಯಾಬ್ ಕಂಪನೀಸ್ ಬಂದ ಹೊಸದ್ರಲ್ಲಿ ಒಂದಷ್ಟು ಆಪರ್ಚುನಿಟೀಸ್ನ ಕೊಟ್ಟರು, ಒಂದಷ್ಟು ಲಾಭಗಳನ್ನ ಕೊಟ್ಟರು. ಸೊ ಆ ಲಾಭಗಳು ಏನೇನು?
ಆಗ ತುಂಬ ಇನ್ಸೆಂಟಿವ್ಗಳು ಕೊಡೋರು. ಆಗ ಗೊತ್ತಿಲ್ಲದೆ ನಾವು ಏನಕ್ಕೂ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಬಾಡಿಗೆಗಳನ್ನ ಹೊಡೆಯವು, ಅದು ಇನ್ಸೆಂಟಿವ್ ಜಾಸ್ತಿ ಬರ್ತಾ ಇತ್ತು. ಆದರೆ ಇವಾಗ ಗೊತ್ತಾಗಿಲ್ಲ, ಈಗ ನಮ್ಮ ಹತ್ರನೇ ಡಬಲ್ ತಗೊತಾ ಇದ್ದಾರೆ. ಓಕೆ, ಅದು ನಿಲ್ಸೋದಕ್ಕೆ ಕಾರಣ ಏನು ಸರ್ ನಿಮ್ಮ ಪ್ರಕಾರ? ಏನು ನಿಲ್ಸೋದಕ್ಕೆ ಕಾರಣ? ಇನ್ಸೆಂಟಿವ್ ಏನಕ್ಕೆ ನಿಲ್ಸಿದ್ರು ಅದನ್ನ ಅವ್ರನ್ನೇ ಕೇಳಬೇಕು. ಬಟ್ ಅದು ಏನು ನಿಲ್ಸಿದ್ರು ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮ ಹತ್ರ ಅಂತೂ ಕಮಿಷನ್ಗಳಂತೂ ಕಸ್ಟಮರ್ ಹತ್ರ ತಗೊಂತಾ ಇರ್ತಾರೆ, ಇತ್ತಗಡೆ ನಮ್ಮ ಹತ್ರ ತಗೊಂತಾ ಇರ್ತಾರೆ. ಓಕೆ, ಕ್ಯಾಬ್ ಕಂಪನೀಸ್ಗಳ ಜೊತೆ ಟೈಅಪ್ ಆದ್ಮೇಲೆ ಸೊ ನೀವು ಎದುರಿಸಿದಂತ ಪ್ರಾಬ್ಲಮ್ಗಳು ಏನೇನು ಟೈಅಪ್ ಆದ ನಂತರ? ಅಂದ್ರೆ ಕೆಲವೊಂದು ಕಸ್ಟಮರ್ಗಳು ಕಿರಿಕ್ ಮಾಡಿದಾಗ, ಫೋನ್ ಮಾಡಿದಾಗ ರೆಸ್ಪಾನ್ಸ್ ಮಾಡಲ್ಲ ಸರಿಯಾಗಿ. ಸರ್, ಡ್ರೈವರ್ಸ್ಗಳಿಗೆ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಯಾಕೆ ಸಿಗ್ತಾ ಇಲ್ಲ? ಫಿಕ್ಸ್ ಸ್ಯಾಲ್ರಿ ಅಂತ ಯಾಕೆ ಸಿಗ್ತಲ್ಲ ಅಂದ್ರೆ, ನಾವು ಹೋದಾಗ ಮಾತ್ರ ಬಾಡಿಗೆ ಆಗುತ್ತೆ. ಹಾಗೆ ಎಷ್ಟು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀವೋ ಅಷ್ಟು ಮಾತ್ರ ನಮ್ಮ ಕೈಲಿ ಇರುತ್ತೆ. ಜನ ಸೇವೆ ಮಾಡ್ಕೊಂಡೇ ಇರೋದಲ್ವಾ, ಅದರಿಂದ ಫಿಕ್ಸ್ಡ್ ಅಂತ ಇರೋದಿಲ್ಲ. ಅವ್ರು ಎಷ್ಟು ದುಡಿತೀವೋ ಅಷ್ಟು ಮಾತ್ರ ನಮ್ಗೆ ಸಿಗುತ್ತೆ. ನಮಗೆ ನಾವೇ ರಾಜ ಅನ್ನೋ ಥರ ನಿಮಗೆ ಜೀವನ. ಡ್ರೈವರ್ ಆಗಿ ನಿಮಗೆ ಬಿಸ್ನೆಸ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಆಗುವಂತ ತೊಂದರೆಗಳೇನೇನು? ಒಬ್ಬ ಪ್ರಾಮಾಣಿಕವಾಗಿ ಡ್ರೈವರು ಯಾವುದೇ ಕಾರಣಕ್ಕೂ ಕುಬೇರ ಆಗೋಕ್ಕಂತೂ ಆಗಲ್ಲ. ಅವ್ರ ಹೆಂಡತಿ ಮಕ್ಕಳು ಜೀವನನ ಸಾಗಿಸ್ಬೋದೇ ಹೊರತು ಯಾವ ಕೈ ಕೆಳಗಡೆ ಹೋಗ್ದಂಗೆ ಜೀವನ ಮಾಡ್ಬೋದು. ಅದು ಬಿಟ್ರೆ ಶ್ರೀಮಂತ ಆಗ್ತೀವಿ ಅನ್ನೋದು ಕನಸು ಮಾಡ್ತೀವಿ. ಏನ್ ಸರ್, ಎಷ್ಟೋ ಸಿನಿಮಾಗಳಲ್ಲಿ ನೋಡಿದ್ವಿ, ಒಂದ್ ಆಟೋ 100 ಆಟೋ ಆಗುತ್ತೆ, ಒಂದ್ ಬಸ್ 100 ಬಸ್ ಆಗುತ್ತೆ. ಸೊ ನೀವ್ ಯಾಕೆ ಆಗಲ್ಲ ಅನ್ಕೊಂತೀರಾ? ಅದು ಸಿನಿಮಾ ಮೇಡಮ್. ನೀವು ಸೂರ್ಯವಂಶ ಪಿಕ್ಚರ್ ನೋಡಿದ್ರಾ? ಯಾಕೆ ಸರ್? ಅದು ಎಷ್ಟು ಸಲ ನೋಡಿದ್ರಿ ಹೇಳಿ? ಒಂದ್ 10 ಸಲ ನೋಡಿರ್ತೀನಿ. ಓ, ಅದನ್ನ ನೋಡ್ಕೊಂಡು ನೀವು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಾ? ಅದು ಸಿನಿಮಾಗೆ ಸರಿನೇ ಹೊರತು ಒಂದ್ ಆಟ 100 ಆಟ ಆಗಿ ಒಂದ್ ಆಟ ನಾನು ತಗೊಂಡು ಬಾಡಿಗೆ ಕಲೆಕ್ಷನ್ ಕೊಡ್ತೀನಿ ಅನ್ಕೊಳ್ಳಿ, ಅವ್ನು ಆಲ್ರೆಡಿ ಇನ್ನೊಬ್ಬನ ಅವ್ನು ಒತ್ಕೊಂಡೆ ಹೊಟ್ಟೋಗಿರ್ತಾನೆ. ಅವ್ನು ಹುಡ್ಕಕ್ಕೆ 3 ಜನ ಡ್ರೈವರ್ಗೆ ಅವನಿಗೆ ಗ್ಯಾಸ್ ಹಾಕ್ಸಿ ಇದು ಊಟ ಕೊಡ್ಸಿ ಮತ್ತೆ ಸೀಸಿಂಗ್ ಕಾಸು ಹೇಳಿ ಅವ್ನು ಹುಡ್ಕಕ್ಕೆ 4-5 ಜನ ಕಳಿಸ್ಬೇಕು. ಅದಕ್ಕೆ ಒಂದ್ ಆಟ 100 ಆಟ ಆಗಿಸೋದಿಲ್ಲ, ಜೀವನ ಮಾಡ್ಬೋದು ಮೇಡಮ್ ಅಷ್ಟೇ. ಏನ್ ಸರ್, ಸಿನಿಮಾದಲ್ಲೆಲ್ಲ ನೋಡಿಲ್ವಾ, ಒಂದ್ ಆಟೋ 100 ಆಟೋ ಆಗುತ್ತೆ, ಒಂದ್ ಬಸ್ 100 ಬಸ್ ಆಗುತ್ತೆ ಅಂತ. ಸೊ ನೀವ್ ಯಾಕೆ ಆಗಲ್ಲ ಅನ್ಕೊಂತೀರಾ? ಸೂರ್ಯವಂಶ ಪಿಕ್ಚರ್ ಎಷ್ಟಲ್ಲಿ ನೋಡಿದ್ರಿ ಮೇಡಮ್? ಒಂದ್ 10 ಸಲ ನೋಡಿರ್ತೀನಿ. ಓ, ಅದು ನೋಡಿ ಪ್ರಶ್ನೆ ಕೇಳ್ತಾ ಇದ್ದೀರಾ? ಹೇಳಿ, ಅದು ನೋಡಿದ್ರೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಒಂದ್ ಆಟ 100 ಆಟ ಆಗಕ್ಕೆ ಅದು ಸಿನಿಮಾ ಅಲ್ಲ ಮೇಡಮ್, ಜೀವನ. ಇವತ್ತು ನಾನು ಇನ್ನೊಂದು ಆಟ ತಗೊಂಡು ಕಲೆಕ್ಷನ್ ಕೊಡ್ತೀನಿ ಅನ್ಕೊಳ್ಳಿ, ಅವನ್ ಎತ್ಕೊಂಡು ಹೊಂಟೆ ಹೋಗಿರ್ತಾನೆ. ಅವನ್ನ ಹುಡ್ಕೋದಕ್ಕೆ 3 ಜನಕ್ಕೆ ಡ್ರೈವರ್ಗೆ ಗ್ಯಾಸ್ ಹಾಕ್ಸಿ ಅವ್ನು ಊಟ ಖರ್ಚು ಕೊಟ್ಟು ಜೀವನ ಅವನ್ನ ಹುಡ್ಕೋದೇ ದೊಡ್ಡ ಕಷ್ಟ ಆಗ್ಬಿಡ್ತದೆ. ಅಂತದ್ದು ಒಂದ್ ಆಟ 100 ಆಟ ಅದು ಕನ್ಸಿನ ಮಾತು ಮೇಡಮ್, ಜೀವನಕ್ಕಲ್ಲ ಅದು. ಬರೀ ಅದ ನಟನೆಲ್ಲೇ ಹೊರತು ಜೀವನ ಮಾಡೋಕಂದ್ರೆ ಆಟೋಟದಲ್ಲಿ ಸಂಪಾದನೆ ಮಾಡಿ ದೊಡ್ಡ ಕುಬೇರ ಆಗ್ತೀನಿ ಅನ್ನೋದು ತುಂಬಾ ದೊಡ್ಡ ಕಷ್ಟನೇ. ಇದಂತೂ ನಿಜ. ಇದನ್ನು ಬದಿಟ್ಕೊಳ್ಬೇಕಾದ್ರೆ ತುಂಬಾ ಕಷ್ಟ. ಜೀವನ ಮಾಡ್ಕೊಂಡು ಜೀವನ ರೂಪಿಸ್ಕೊಂಡು ಹೋಗೋದೇ ಹೊರತು ಶ್ರೀಮಂತ ಆಗಲ್ಲ. ಇಲ್ಲ ಬೇರೆ ಕಡೆ ಏನಾದ್ರೂ ಬಿಸ್ನೆಸ್ ಮಾಡಬೇಕು, ಇಲ್ಲ ಬೇರೆ ಏನಾರ ಜೀವನ ಮಾಡೋದಕ್ಕೆ ಏನಾದ್ರು ಒಂದು ದಾರಿಗಳನ್ನ ನೋಡ್ಕೊಬೇಕು ಹೊರತು ಸುಮ್ಮನೆ ಡ್ರೈವರ್ ಆಗಿ ನಾನು ಆಟೋ ಓಡಿಸ್ತೀನಿ, ನಾನು ಇಷ್ಟೇ ಮಾಡ್ತೀನಿ, ಇಷ್ಟೇ ಸಂಪಾದನೆ ಮಾಡಿ ಕುಬೇರ ಆಗ್ಬಿಡೋದ್ರಿಂದ ಕುಬೇರ ಅಲ್ಲ. ಜೀವನ ಇನ್ನೊಬ್ಬರು ಕೈ ಕೆಳಗಡೆ ಹೋಗ್ದಂಗೆ ಜೀವನ ಮಾಡ್ಬೋದು. ಜೀವನಕ್ಕೆ ನೆಮ್ಮದಿಯಾಗಿ ಹೆಂಡತಿ ಮಕ್ಕಳು ಸಾಕೊಂಡು ರಾಜರ ತರ ಇರ್ಬೋದು. ಅಷ್ಟು ಬಿಟ್ರೆ ಶ್ರೀಮಂತ ಅಂತ ಯಾವ್ದೇ ಕಾರಣಕ್ಕಾಗ್ತದೆ. ಏನ್ ಸರ್, ನಾವು ಸಿನಿಮಾದಲ್ಲೆಲ್ಲ ನೋಡಿಲ್ವಾ, ಒಂದ್ ಆಟೋ 100 ಆಟೋ ಆಗುತ್ತೆ, ಒಂದ್ ಬಸ್ 100 ಬಸ್ ಆಗುತ್ತೆ. ಸೊ ನೀವ್ ಯಾಕೆ ಆಗಲ್ಲ ಅನ್ಕೊಂತೀರಾ? ಏನ್ ಮೇಡಮ್, ಸೂರ್ಯವಂಶ ಪಿಕ್ಚರ್ ಎಷ್ಟಲ್ಲಿ ನೋಡಿದ್ರಿ? 10 ಸಲ ನೋಡಿರ್ತೀನಿ. ಅದ್ ನೋಡಿ ಪ್ರಶ್ನೆ ಕೇಳ್ತಾ ಇದ್ದೀರಾ? ಒಂದ್ ಆಟ 100 ಆಟ ಆಗೋದು ಆಗಿನ ಕಾಲದಲ್ಲಿ. ಈಗ 100 ಆಟ ಬೇಕಾದ್ರೆ ಒಂದ್ ಆಟ ಆಗುತ್ತೆ. ಆ ಒಂದ್ ಆಟ ನಾವು 100 ಆಟ ಒಂದ್ ಆಟ ತಗೋತೀನಿ ಅನ್ಕೊಳ್ಳಿ, ಅದನ್ನ ಬಾಡಿಗೆ ಬಿಟ್ರೆ ಇನ್ನೊಂದು ಅವ್ರನ್ನ ಕರ್ಕೊಂಬರಕ್ಕೆ ಇನ್ನೊಂದು 3 ಆಟಕ್ಕೆ ಗ್ಯಾಸ್ ಹಾಕ್ಸಿ ಕಳಿಸ್ಬೇಕು ಅವ್ರು ಹುಡುಕೊಂಬರಕ್ಕೆ. ಆ ತರ ಆಗಿದೆ. ಈಗ ಎಲ್ಲ ನಂಬಿಕೆ ಇಲ್ಲ ಮೇಡಮ್. ಈಗ ಡ್ರೈವರ್ಗಳನ್ನ ನಂಬಿ ಆಟೋಗಳನ್ನ ಕೊಡೋದು ನಂಬಿಕೆ ಇಲ್ಲ. ಕಲೆಕ್ಷನ್ಗಳು ಸರಿಯಾಗಿ ಕೊಡಲ್ಲ. ಅದರಿಂದ ಸುಮಾರು ಜನ ಓನರ್ಗಳ ಸಮಸ್ಯೆಗಳಿದು. ಆಪ್ ಬೇಸ್ಡ್ ಕಂಪನಿಗಳ ಬಗ್ಗೆ ಒಟ್ಟಾರೆ ನಿಮ್ಮ ಅಭಿಪ್ರಾಯ ಏನು? ಸೊ ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿಯಲ್ಲಿ ಮುಂದೆ ಹೇಗೆ ಬದಲಾಗಬಹುದು? ಈ ಕಂಪನಿಗಳು, ಈ ಆಪ್ಗಳು ಇದೆಯಲ್ಲ, ಅದು ತುಂಬಾ ಕಮಿಷನ್ಗಳನ್ನ ತಗೊಂಡಿದ್ದಾರೆ ಕಸ್ಟಮರ್ ಹತ್ರ. ಈ ಕಸ್ಟಮರ್ ಹತ್ರ ಕಮಿಷನ್ ಕಮ್ಮಿ ಮಾಡಿ ಅವ್ರಿಗೆ ಒಳ್ಳೆ ಸೇವೆ ಕೊಡೋದಕ್ಕೆ ನಾವು ಸಿದ್ಧರಿರ್ತೀವಿ. ಕಮಿಷನ್ನ ಕಮ್ಮಿ ಮಾಡ್ಕೊಬೇಕು ಜನಗಳಿಗೆ. ಆಗ ನಾವು ಆಪ್ ಬೇಸ್ಡ್ ಕಂಪನಿಗಳ ಬಗ್ಗೆ ಒಟ್ಟಾರೆ ನಿಮ್ಮ ಅಭಿಪ್ರಾಯ ಏನು? ಮುಂದೆ ಟ್ಯಾಕ್ಸಿ ಇಂಡಸ್ಟ್ರಿ ಹೇಗೆ ಬದಲಾಗಬಹುದು? ಹೇಗೆ ಬದಲಾಗಬೇಕು ಅಂತಂದ್ರೆ, ಕಮಿಷನ್ಗಳನ್ನ ಜಾಸ್ತಿ ತಗೊಂತ ಇದ್ದಾರೆ, ಅದನ್ನ ಕಮ್ಮಿ ಮಾಡ್ಕೊಬೇಕು. ಏನಕ್ಕೆ ಕಸ್ಟಮರ್ಗೆ ಒಳ್ಳೆ ತರ ನಾವು ಸರ್ವಿಸ್ ಕೊಡ್ಬೇಕು ಅಂತಂದ್ರೆ ಅವ್ರು ನಮ್ಮೇಲೆ ಕಿರಿಕ್ ಮಾಡ್ತಾರಲ್ವಾ, ಅದೆಲ್ಲ ಕಮ್ಮಿ ಮಾಡ್ಕೊಂಡ್ರೆ ನಾವು ಪ್ರೀತಿಯಿಂದ ಸರ್ವಿಸ್ ಕೊಡ್ಬೇಕು. ಡ್ರೈವರ್ಸ್ ಗಳ ಪರವಾಗಿ ಸರ್ಕಾರಕ್ಕೆ ನಿಮ್ಮ ಮನವಿ ಏನು? ಒಂದು ಮೇಡಮ್, ನೈಟ್ 10 ಗಂಟೆಯಿಂದ ರಾತ್ರಿ ಬೆಳಗಿನ ಜಾವ 6 ಗಂಟೆವರೆಗೆ ಕ್ಯಾಮ್ರಾಗಳನ್ನ ಆಫ್ ಮಾಡಬೇಕು. ಏನಕ್ಕೆ ಅಂದ್ರೆ ಅದು ಫೋಟೋ ಹೊಡೆದು ಒಂದು ಫೈನ್ ಬಂದು 500 ರೂಪಾಯಿ ಮೇಡಮ್. ನಾವು ಬೆಳಗಿನ ಸಂಜೆವರೆಗೆ ದುಡಿದೆಲ್ಲ ನೈಟ್ ಎಲ್ಲ ದುಡಿಮೆ ಮಾಡೋಂಥವ್ರು ಅದನ್ನ ಒಂದು ಸಿಗ್ನಲ್ ಜಂಪ್ ಮಾಡ್ತು ಅಂತಂದ್ರೆ 500 ರೂಪಾಯಿ ಫೈನ್ ಕಟ್ಟಬೇಕಾಗುತ್ತೆ. ಅದನ್ನ ಫಸ್ಟ್ ಬಿಡಬೇಕು. ಆಮೇಲೆ ತುಂಬಾ ಕೇಸ್ಗಳು ಜಾಸ್ತಿ ಆಗ್ತವೆ, ದಿನಕ್ಕೆ ರೈಟ್ಗಳನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದನ್ನ ಕಮ್ಮಿ ಮಾಡ್ಬೇಕು ಅಂತ ನಾನು ಅವ್ರ ಹತ್ರ ಮನವಿ ಮಾಡ್ಕೊಂತೀನಿ ಅಷ್ಟೇ. ಕೊನೆಯದಾಗಿ ಡ್ರೈವರ್ಸ್ ಗಳಿಗೆ ನಿಮ್ಮ ಕಿವಿ ಮಾತೇನು? ಅವರ ದುಡಿಮೆ ಹೆಚ್ಚಿಸ್ಕೊಳ್ಳೋಕೆ ನಿಮ್ಮ ಸಜೆಷನ್ಸ್ ಏನೇನು? ಒಂದು ಮೇಡಮ್, ಕರೆದ ಕಡೆ ಹೋಗ್ಬೇಕು. ಇನ್ನೊಂದು ಡಿಮ್ಯಾಂಡ್ ಮಾಡಬಾರ್ದು. ಯಾಕಂದ್ರೆ ನಮ್ಮ ಹತ್ರ ಇನ್ನೊಬ್ರ ಹತ್ರ, ಈಗ ನಾವೊಬ್ಬ ಕಸ್ಟಮರ್ ಆಗಿ ಯೋಚನೆ ಮಾಡಬೇಕು ಅಂತಂದ್ರೆ, ನಾವೀಗ ಆಟೋ ಡ್ರೈವರ್ ಆಗ್ಬಿಟ್ಟು ಒಬ್ಬ ಪ್ಯಾಸೆಂಜರ್ ಆಗಿ ಯೋಚನೆ ಮಾಡ್ತಾರೆ, ನಮ್ಮ ಹತ್ರ ದುಡ್ಡು ಇರ್ತಿರಲ್ವ.
ನಾವೇ ಇಲ್ಲಿಂದ 30 ರೂಪಾಯಿ ಇಲ್ಲದಕ್ಕೆ 50 ರೂಪಾಯಿ ಕಳೆದಾಗ 20 ರೂಪಾಯಿ ಜಾಸ್ತಿನಾ ಅಷ್ಟು ಕೊಟ್ಟರೆ ಹೋಗೋಣ ನಮ್ಮ ಫ್ಯಾಮಿಲಿ ಕಳಿಸ್ಬೇಕಾದ್ರೆ ಯೋಚನೆ ಮಾಡ್ತೀವಿ. ಅದನ್ನು ಡಿಮ್ಯಾಂಡ್ ಮಾಡೋದು ಬಿಡಬೇಕು, ಪ್ರೀತಿ ಇದ್ದವ್ರು ಕೊಡ್ತಾರೆ. ಅದನ್ನು ಬಿಟ್ಟು ಕರೆಕ್ಟ್ ಕಡೆ ಹೋಗ್ಬೇಕು, ಒಂದು ಟೈಮ್ ಟೇಬಲ್ ಇಟ್ಕೊಬೇಕು. ಈ ಟೈಮಿಂದ ಈ ಟೈಮ್ಗೆ ಹೋದ್ರೆ ದುಡಿಮೆ ಮಾಡ್ತೀನಿ, ಅಲ್ಲಿವರೆಗೆ ಕರೆಕ್ಟ್ ಕಡೆ ಹೋಗ್ಬೇಕು. ಇನ್ನೊಂದು ಫ್ರೆಂಡ್ ಸರ್ಕಲ್ನ ಕಮ್ಮಿ ಮಾಡಬೇಕು. ಇದಿಷ್ಟು ಮಾಡ್ತು ಅಂದರೆ ಆರಾಮಾಗಿ ದುಡಿಮೆ ಮಾಡಿಕೊಂಡು ನಮ್ಗೆ ಹೊಟ್ಟೆ ಎಷ್ಟು ತುಂಬುತ್ತೋ ಅಷ್ಟು ಊಟ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಸರ್, ಕೊನೆಯದಾಗಿ ಡ್ರೈವರ್ಸ್ಗಳಿಗೆ ನಿಮ್ಮ ಕಿವಿ ಮಾತೇನು? ಅವರ ದುಡಿಮೆ ಹೆಚ್ಚಿಸ್ಕೊಳ್ಳೋದಕ್ಕೆ ನೀವು ಏನನ್ನ ಸಜೆಸ್ಟ್ ಮಾಡ್ತೀರಾ? ಒಂದು ಕರೆಕ್ಟ್ ಕಡೆ ಹೋಗ್ಬೇಕು, 2 ಫ್ರೆಂಡ್ ಸರ್ಕಲ್ನ ಕಮ್ಮಿ ಮಾಡಬೇಕು, ಒಂದು ಟೈಮ್ ಟೇಬಲ್ ಇಟ್ಕೋಬೇಕು. ಈ ಟೈಮಿಂದ ಹೋದ್ರೆ ಈ ಟೈಮ್ ಅವ್ರಿಗೆ ಎಲ್ಲಿ ನಮ್ಮ ಜೋಬ್ ತುಂಬೋರ್ಗು ಹೋಗ್ತಾನೆ ಇರಬೇಕು. ಅದು ಮಿನಿಮಮ್ ಆಗಲಿ ಲಾಂಗ್ ಬಾಡಿಗೆ ಆಗಲಿ ಕರೆಕ್ಟ್ ಕಡೆ ಹೋಗ್ತಿದ್ರೆ ಸಂಪಾದನೆ ಮಾಡ್ಕೊಂಡು ಬರ್ಬೋದು. ಅದನ್ನ ಬಿಟ್ರೆ ಡಿಮ್ಯಾಂಡನ್ನ ಜಾಸ್ತಿ ಮಾಡಬಾರ್ದು ಮೇಡಮ್. ಡಿಮ್ಯಾಂಡ್ ಮಾಡೋದು ಯಾಕಂದ್ರೆ ಒಬ್ರು ಬಡವರು ಇರ್ತಾರೆ, ಒಬ್ರು ದುಡ್ಡಿರೋಂಥವ್ರು ಕೆಲವೊಂದು ಟೈಮ್ ನಾವು ಕೇಳಿದ್ರು ಜಾಸ್ತಿ ಕೊಡ್ತಾರೆ. ಅಂತ ಕಡೆ ಡಿಮ್ಯಾಂಡನ್ನ ಕಮ್ಮಿ ಮಾಡಿ ಕರೆಕ್ಟ್ ಕಡೆ ಹೋದ್ರೆ ನಮ್ಮ ಆಟೋದವ್ರಿಗೆ ಗೌರವನೂ ಜಾಸ್ತಿ ಇರುತ್ತೆ. ಒಬ್ಬ ಆಟೋ ಡ್ರೈವರು, ಪ್ರಾಮಾಣಿಕ ಆಟೋ ಡ್ರೈವರು ಅಂತ ಅವ್ರಿಗೆ ಒಂದು ಏನು ಹೊಗಳಿಕೆ, ಅದು ಗೌರವನೂ ಜಾಸ್ತಿ ಆಗುತ್ತೆ. ಸರ್, ಕೊನೆಯದಾಗಿ ಡ್ರೈವರ್ಸ್ಗಳಿಗೆ ನಿಮ್ಮ ಕಿವಿ ಮಾತೇನು? ಅವರ ದುಡಿಮೆ ಹೆಚ್ಚಿಸ್ಕೊಳ್ಳೋದಕ್ಕೆ ನೀವು ಏನನ್ನ ಸಜೆಸ್ಟ್ ಮಾಡ್ತೀರಾ? ಒಂದು ಕರೆಕ್ಟ್ ಕಡೆ ಹೋಗ್ಬೇಕು, 2 ಫ್ರೆಂಡ್ ಸರ್ಕಲ್ನ ಕಮ್ಮಿ ಮಾಡಬೇಕು, ಒಂದು ಟೈಮ್ ಟೇಬಲ್ ಇಟ್ಕೋಬೇಕು. ಈ ಟೈಮಿಂದ ಹೋದ್ರೆ ಈ ಟೈಮ್ ಅವ್ರಿಗೆ ಎಲ್ಲಿ ನಮ್ಮ ಜೋಬ್ ತುಂಬೋರ್ಗು ಹೋಗ್ತಾನೆ ಇರಬೇಕು. ಅದು ಮಿನಿಮಮ್ ಆಗಲಿ ಲಾಂಗ್ ಬಾಡಿಗೆ ಆಗಲಿ ಕರೆಕ್ಟ್ ಕಡೆ ಹೋಗ್ತಿದ್ರೆ ಸಂಪಾದನೆ ಮಾಡ್ಕೊಂಡು ಬರ್ಬೋದು. ಅದನ್ನ ಬಿಟ್ರೆ ಡಿಮ್ಯಾಂಡನ್ನ ಜಾಸ್ತಿ ಮಾಡಬಾರ್ದು ಮೇಡಮ್. ಡಿಮ್ಯಾಂಡ್ ಮಾಡೋದು ಯಾಕಂದ್ರೆ ಒಬ್ರು ಬಡವರು ಇರ್ತಾರೆ, ಒಬ್ರು ದುಡ್ಡಿರೋಂಥವ್ರು ಕೆಲವೊಂದು ಟೈಮಲ್ಲಿ ನಾವು ಕೇಳಿದ್ರು ಜಾಸ್ತಿ ಕೊಡ್ತಾರೆ. ಅಂತ ಕಡೆ ಡಿಮ್ಯಾಂಡನ್ನ ಕಮ್ಮಿ ಮಾಡಿ ಕರೆಕ್ಟ್ ಕಡೆ ಹೋದ್ರೆ ನಮ್ಮ ಆಟೋದವ್ರಿಗೆ ಗೌರವನೂ ಜಾಸ್ತಿ ಆಗುತ್ತೆ. ಒಬ್ಬ ಆಟೋ ಡ್ರೈವರು, ಪ್ರಾಮಾಣಿಕ ಆಟೋ ಡ್ರೈವರ್ ಅಂತ ಅವ್ರಿಗೆ ಒಂದು ಏನು ಹೊಗಳಿಕೆ, ಅದು ಗೌರವನೂ ಜಾಸ್ತಿ ಆಗುತ್ತೆ. ನಮ್ಮ ಕಾರ್ಯಕ್ರಮ ಬಂದಿಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು. ನಮ್ಮಂತ ಒಬ್ಬ ಆಟೋ ಡ್ರೈವರನ್ನ ಕರೆದು ನೀವು ಇಂಟರ್ವ್ಯೂ ಮಾಡಿದಕ್ಕೆ ನಮಗೂ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು. ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ತುಂಬಾನೇ ಖುಷಿ ಆಯ್ತು ಸರ್. ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನೀವು ನಮ್ಮ ಒಬ್ಬ ಆಟೋ ಡ್ರೈವರ್ನ ಕರೆದು ಇಂಟರ್ವ್ಯೂ ಮಾಡಿದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು. ಟಗರು ಶಿವ ಜೊತೆ ಐಶ್ವರ್ಯ ಮುತ್ತುರಾಜ್. ಥ್ಯಾಂಕ್ ಯು.